ನಾವು ಇವತ್ತು ಬಸವ ಕಲ್ಯಾಣ ನಗರ ಮತ್ತೆ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಬಸವ ಕಲ್ಯಾಣ ನಗರದಲ್ಲಿ ಸಂಚರಿಸಿರುವಂತಹ ಎಲ್ಲ ಆಟೋದವರಿಗೆ ಸಂಬಂಧಪಟ್ಟಂತೆ ಆಟೋ ಯೂನಿಯನ್ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ. ಇದಕ್ಕೆ ತಕ್ಕಂತೆ ನಾವು ಆಟೋದವರು ಏನಿಲ್ಲಿ ಇವತ್ತು ಬಂದಿದ್ರು ಎಲ್ಲ ಆಟೋದವರಿಗೆ ಸಂಬಂಧಪಟ್ಟಂತೆ ಅವರ ಎಲ್ಲ ಮಾಹಿತಿಯನ್ನ ಕೂಡ ನಾವು ಒಂದು ಡಾಟಾ ಬೇಸ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಇರುತ್ತೆ. ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿಯ ಒಂದು ಅವಘಡ ಅಥವಾ ಏನೇ ಒಂದು ವಿಷಯಗಳಾದಾಗ ಆ ಮಾಹಿತಿ ನಮ್ಮ ಹತ್ರ ಇರುತ್ತೆ. ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ಕೈಗೊಳ್ಳಬಹುದು. ಇದು ಮೊದಲನೇ ಉದ್ದೇಶವಾಗಿತ್ತು. ಎರಡನೇದಾಗಿ ಬಸವ ಕಲ್ಯಾಣ ನಗರದಲ್ಲಿ ನಾವು ಇವತ್ತೇನು ಎಲ್ಲ ಆಟೋದವರು ಬಂದಿದ್ದಾರೆ ಅವರಿಗೆ ಒಂದಿಷ್ಟು ವಿಷಯಗಳನ್ನ ಮತ್ತು ಕಾನೂನಲ್ಲಿರುವಂತಹ ವ್ಯವಸ್ಥೆ ಕಾನೂನಲ್ಲಿರುವಂತಹ ಒಂದು मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। दीनी अकदार और जदीद दुनियावी तालीम का बेहतरीन संगम ऑर्किड्स पब्लिक स्कूल अब एडमिशन्स खुले हैं। आज ही अपने बच्चों का मुस्तकबिल महफूज बनाएं। ಸೂಚನೆಗಳನ್ನ ಅವರಿಗೆ ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿರುವಂತಹ ವಿಷಯಗಳನ್ನ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಮೊದಲನೇದಾಗಿ ಆಟೋಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು. ಯಾವುದೇ ರೀತಿಯಲ್ಲಿ ಏನು ನಾವು ಯಾವ ಆಟೋಗಳ ಚಾಲನೆ ಸ್ಥಿತಿಯಲ್ಲಿ ಇರೋದಿಲ್ಲ ಆಟೋಗಳನ್ನು ಕೂಡ ಚಲಾವಣೆ ಮಾಡಿ ಯಾವುದೇ ರೀತಿ ಅವಘಡಗಳಿಗೆ ಅವು ದಾರಿ ಆಗದೇ ರೀತಿಯಲ್ಲಿ ನಾವು ಅವರು ರೆಡಿ ಇಟ್ಕೋಬೇಕು ಅಂತ ಅನ್ನೋದನ್ನ ಅವರಿಗೆ ತಿಳಿಸಿದ್ದೇವೆ. ಜೊತೆಯಲ್ಲಿ ಮೈನರ್ಸ್ ಯಾರು ಏಜ್ ಅಲ್ಲಿ ಕಡಿಮೆ ಇದ್ದಾರೆ ಅವ್ರು ಯಾರು ಕೂಡ ಆಟೋಗಳನ್ನ ಚಲಾವಣೆ ಮಾಡೋ ಹಾಗಿಲ್ಲ. ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಜೊತೆಯಲ್ಲಿ ಆಟೋದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಕರ್ಕಶ ಧ್ವನಿಯನ್ನ ಹಾಕೊಂಡು ಟೇಪ್ ರೆಕಾರ್ಡರ್ಸ್ ಗಳನ್ನ ಹಾಕೊಂಡು ಆಟೋವನ್ನ ಚಲಾವಣೆ ಮಾಡಿ ಬೇರೆ ಸಾರ್ವಜನಿಕರಿಗೆ ತೊಂದರೆ ಕೂಡ ಮಾಡೋ ಹಾಗಿಲ್ಲ. ಆಟೋದವರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. यूनिफॉर्म ಅನ್ನು ಹಾಕಲೇಬೇಕು. ಜೊತೆಯಲ್ಲಿ और DAG स्कूल एडमिशन्स आर ओपन, जहां तालीम से बनेगा आपके बच्चों का रोशन कल। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज, एडमिशन्स आर ओपन। ಪ್ಯಾಸೆಂಜರ್ಸ್ ಅನ್ನ ತೆಗೆದುಕೊಳ್ಳಬೇಕಾದ್ರೆ ಅಥವಾ ಪ್ಯಾಸೆಂಜರ್ಸ್ ಅನ್ನ ಏರಿಸುವಂತ ಇಳಿಸುವಂತ ಸಮಯದಲ್ಲಿ ಬೇರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಅವರು ತೊಂದರೆಯನ್ನ ಮಾಡಬಾರದು. ಅದರ ಜೊತೆಯಲ್ಲಿ ಆಟೋದವರಿಗೆ ನಾವು ನಮ್ಮ ಬಸವ ಕಲ್ಯಾಣ ನಗರ ಏನು ಸಂಚಾರ ಪೊಲೀಸ್ ಠಾಣೆ ಏನಿದೆ ಅದರ ಮುಖಾಂತರವಾಗಿ ಒಂದು ನಂಬರ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಲಿ ನಾವು ಆಟೋ ಯೂನಿಯನ್ ಅಧ್ಯಕ್ಷರಿಗೂ ಕೂಡ ಅವರ ಒಂದು ಸಹಮತಿಯೊಂದಿಗೆ ಒಂದು ವಿಷಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಆಟೋದವರು ಏನು ಬೇರೆ ರೀತಿಯ ಪ್ರೈಸಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಸೊ ಅದನ್ನ ಕಡ್ಡಾಯವಾಗಿ ಕಡಿವಾಣ ಹಾಕಲೇಬೇಕು. ಒಂದು ಯೂನಿಫಾರ್ಮ್ ಆಗಿರುವಂತ ಪ್ರೈಸ್ ಅನ್ನ ಅವರು ಸಾರ್ವಜನಿಕರಿಗೆ ಕೊಟ್ಟಲ್ಲಿ ಒಂದು ಇಡೀ ನಗರದಲ್ಲಿ ಒಂದು ಯೂನಿಫಾರ್ಮ್ ಆಗಿರುವಂತ ಅಂದ್ರೆ ಒಂದೇ ರೀತಿಯ ಪ್ರೈಸು ಎಲ್ಲಾ ಕಡೆಗಳಲ್ಲಿ ಅವರು ಚಾರ್ಜ್ ಅನ್ನ ಮಾಡಬೇಕು. ಜೊತೆಯಲ್ಲಿ ಆಟೋದವರಲ್ಲಿ ನಾವು ಒಂದು ವಿಶೇಷವನ್ನ ಮನವಿಯನ್ನ ಕೂಡ ಹೇಳಿದೀವಿ. ಆಟೋದಲ್ಲಿ ಪ್ರಯಾಣ ಮಾಡುವಂತಹ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಒಂದು ಭರವಸೆಯನ್ನ ಮೂಡಿಸಬೇಕು. ನಾವು ಎಲ್ಲ ಆಟೋದವರಿಗೆ ಇವತ್ತು ಇರುವಂತ ಕಾನೂನನ್ನ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಇವೆಲ್ಲಾ ಕಾನೂನುಗಳನ್ನ ಪಾಲನೆ ಮಾಡ್ತಾರೋ ಅಂತ ನಂಬಿಕೆ ಇದೆ. ಅವರೊಂದಿಗೆ ನಾವು ಕೂಡ ಸದಾ ಕಾಲದಲ್ಲಿದ್ದೀವಿ. ಸಂಚಾರ ನಿಯಮಗಳನ್ನ ಯಾರು ಪಾಲನೆ ಮಾಡ್ತಾರೆ ಅವರೊಂದಿಗೆ ನಾವು ಸದಾ ಕಾಲದಲ್ಲಿದ್ದೀವಿ. ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಸವ ಕಲ್ಯಾಣ ನಗರದಲ್ಲಿ ನಾವು ಒಂದು ಬದಲಾವಣೆ ಕಾಣ್ತೀವಿ ಅಂತ ಅನ್ನೋ ಒಂದು ಭರವಸೆಯನ್ನ ನಮಗೆ ಇದೆ. ಆಟೋ ಯೂನಿಯನ್ ಅಧ್ಯಕ್ಷರು ಕೂಡ ನಮಗೆ ಆ ಭರವಸೆಯನ್ನ ನೀಡಿದ್ದಾರೆ. ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ನಾವು ಮನವರಿಕೆ ಪ್ಲಸ್ ಅವರಿಗೂ ಕೂಡ ಕಳಕಳಿಯಾದಂತ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ. ನೀವು ಕೂಡ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಿ. ಯಾವುದೇ ರೀತಿ ಆಟೋದವರು ಏನೇ ಒಂದು ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ರೆ ಹತ್ತಿರದಲ್ಲಿರುವಂತಹ ನಮ್ಮ ಏನು ಪೊಲೀಸ್ ಸ್ಟಾಫ್ ಇದ್ದಾರೆ ಅಥವಾ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತರಲಿಕ್ಕೆ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೂಡ ಮನವರಿಕೆಯನ್ನು ಮಾಡ್ಕೊತಾ ಇದ್ದೀನಿ, ಮನವಿಯನ್ನ ಮಾಡ್ತಾ ಇದ್ದೀನಿ. ಎಸ್, ಇದನ್ನ ನಾವು ನಮ್ಮ ಆಟೋ ಯೂನಿಯನ್ ಅಧ್ಯಕ್ಷರು ಕೂಡ ನನ್ನ ಗಮನಕ್ಕೆ ತಂದ್ರು. ಇದನ್ನ CMC ಯಾರು ಅಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತರೋದರ ಜೊತೆಯಲ್ಲಿ ಆ ಒಂದು ವ್ಯವಸ್ಥೆ ಆಗುವವರೆಗೂ ಕೂಡ ನಮ್ಮ ಏನಿಲ್ಲಿ ಅಧಿಕಾರಿಗಳಿದ್ದಾರೆ ಅವರು ಒಂದು ಪರ್ಯಾಯ ಆಗಿರುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ಲಿಕ್ಕಾಗಿ ಒಂದು ವ್ಯವಸ್ಥೆನ ಮಾಡ್ತಾರೆ. ಅದರ ಬಗ್ಗೆ ಕೂಡ ನಾವು ಅವರಿಗೆ ಕಾನೂನಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಕೂಡ ಇವತ್ತು ಅರಿವನ್ನ ಮಾಡಿಕೊಟ್ಟಿದ್ದೀವಿ. ಆ ರೀತಿಯಲ್ಲಿ ಯಾರೇ ಹೆಚ್ಚಿನ ಮಟ್ಟದಲ್ಲಿ ಜನರನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಕಡ್ಡಾಯವಾಗಿ ಅವ್ರ ಮೇಲೆ ದಂಡ ಹಾಕುವಂತ ಪ್ರಕ್ರಿಯೆ ಆಗುತ್ತೆ ಇನ್ಮೇಲೆ. ಥ್ಯಾಂಕ್ ಯು.